ಮಡಿಕೇರಿಯಲ್ಲಿ ನಿನ್ನೆ ಒಂದು ಮರ್ಡರ್ ಆಗಿತ್ತು. ಬಾಲಕಿಯ ರುಂಡವನ್ನು ತಗೊಂಡು ಹೋಗಿದ್ದ. ಆ ರುಂಡ ಫೈನಲಿ ಸಿಕ್ಕಿದೆ. ಅದು ಮರದ ಮೇಲೆ ಇತ್ತಂತೆ. ಮಡಿಕೇರಿಯಲ್ಲಿ ನಿಶ್ಚಿತಾರ್ಥ ನಿಂತಿದ್ದಕ್ಕೆ ಬಾಲಕಿಯ ಕೊಲೆ ಪ್ರಕರಣ. 16 ವರ್ಷದ ಬಾಲಕಿ. 2 ದಿನಗಳ ಬಳಿಕ ಬಾಲಕಿ ಮೀನಾಳ ರುಂಡ ಈಗ ಪತ್ತೆಯಾಗಿರೋದು. ಹತ್ಯೆ ನಡೆದ ಅನತಿ ದೂರದಲ್ಲಿ, ಸ್ವಲ್ಪ ದೂರದಲ್ಲೇ ಬಾಲಕಿಯ ತಲೆ ಪತ್ತೆಯಾಗಿದೆ. ಬಾಲಕಿಯ ರುಂಡವನ್ನ ಮರದ ಮೇಲಿರಿಸಿದ್ದ ಈ ಆರೋಪಿ. ಬಾಲಕಿಯ ಮನೆ ಬಳಿ ಈಗ ಆರೋಪಿಯನ್ನ ಕರೆದೊಯ್ದು ಸ್ಥಳ ಮಹಜರನ್ನ ಕೂಡ ಮಾಡಿದ್ದಾರೆ. ತಂಗಿಯ ತಲೆ ಕಂಡು ರೋಷಗೊಂಡಿದ್ದಾನೆ ಬಾಲಕಿಯ ಅಣ್ಣ. ಏನಾಗುತ್ತೆ ಆ ಪರಿಸ್ಥಿತಿಯಲ್ಲಿ ನೋಡಿದಾಗ? ಅವನು ನೋಡಿದ್ರೆ ಆ ಕಿರಾತಕ ಅವನನ್ನು ಗಲ್ಲಿಗೇರಿಸ್ಬಿಡ್ಬೇಕು ಅನಿಸುತ್ತೆ. ಇಲ್ಲ ಅಲ್ಲೇ ಎಲ್ಲಾದರೂ ಶೂಟೌಟ್ ಮಾಡಿಬಿಡ್ಬೇಕಾಗಿತ್ತು ಪೊಲೀಸರು. ಎನ್ಕೌಂಟರ್ ಮಾಡಿ ಬಿಸಾಕ್ಬಿಡ್ಬೇಕಾಗಿತ್ತು. ಒಂದೊಂದ್ಸಲ ಹಾಗೆ ಕೋಪ ಬರುತ್ತೆ ಅಂತವ್ರು ಕಂಡ್ರೆ. ಇಷ್ಟ ಬಂದಂಗೆ ಅವ್ರು ಇಷ್ಟ ಆಗಲಿಲ್ಲ ಚುಚ್ಚಿಬಿಡೋದಂತೆ. 5-10 ಸಲ 20 ಸಲ ಚಾಕು ತೊಗೊಂಡು ಚುಚ್ಚೋದಂತೆ. ಇಲ್ಲಾಂದರೆ ರುಂಡ ಕಟ್ ಮಾಡಿಬಿಟ್ಟು ಒಯ್ಯೋದಂತೆ. ಯಾರ್ರೀ ಅವರೆಲ್ಲ ಅತ್ಲಾಗೆ? ಪಾಪ ಅವರ ಸಹೋದರ ನೋಡಿ ಹೆಂಗೆ ಅವನಿಗೆ ಕೋಪ ಬಂದಿದೆ, ಹತಾಶೆ ಆಗಿದ್ದಾನೆ, ನೋವಾಗಿದೆ, ಸಂಕಟ ಆಗ್ತಾ ಇದೆ. ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಅವನಿಗೆ. ಅವನನ್ನು ಅಲ್ಲಿರುವಂಥವರೆಲ್ಲ ಕಂಟ್ರೋಲ್ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ. ಇದು ಅವನ ಸಹೋದರ. ಇನ್ನು ಇನ್ನೊಬ್ಬನಿದಾನಲ್ಲ, ಅವನು ಕೊಲೆ ಮಾಡಿದವನು. ಅವನಿಗೆ 34 ವರ್ಷ. ಅವನಿಗೆ 16 ವರ್ಷದವಳ ಜೊತೆ ನಿಶ್ಚಿತಾರ್ಥ ಮಾಡಿದ್ದೇ ದೊಡ್ಡ ಮಾತು. ಅವನಿಗೆ 2 ವರ್ಷ ತಡ್ಕೊಳ್ಳಂದ್ರೆ ತಡ್ಕೊಳ್ಳಿಲ್ವಂತೆ, ಕೊಲೆ ಮಾಡಿದ್ದಂತೆ. ಇವತ್ತು ಅವ್ನು ಕರ್ಕೊಂಡು ಬಂದಾಗ ಆರಾಮಾಗಿದ್ದ ಅವನು. ಇದು ಹುಡುಗಿ ಯಾರು ಕೊಲೆ ಆಗಿದ್ದಾಳೆ, ಅವಳ ಸಹೋದರ. ಅದು ಅಲ್ಲಿ ಮರದ ಮೇಲೆ ರುಂಡವನ್ನು ನೋಡಿದ ನಂತರ ಅವನಿಗೆ ಬಂದಂಥ ನೋವು, ಸಂಕಟ, ಕೋಪ ಎಲ್ಲ ಏಕಕಾಲದಲ್ಲಿ ಕಾಣಿಸ್ಕೊಂಡಿರೋದು. ಅದೊಂಥರ ತಲೆ ಗಿರ್ರ ಅಂದ್ಬಿಡುತ್ತೆ ಆ ಸಂದರ್ಭದಲ್ಲಿ. ಆ ಪರಿಸ್ಥಿತಿಯಲ್ಲಿ ಅವನಿದ್ದಾನೆ. ಅದನ್ನು ಯಾರೂ ಕೂಡ ಊಹೆ ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ, ಕಲ್ಪಿಸಿಕೊಳ್ಳೋಕ್ಕೂ ಆಗೋದಿಲ್ಲ. ಆದರೆ ಇನ್ನೊಂದು ಕಡೆಗೆ ಅವ್ರ ಕಣ್ಮುಂದೆನೇ ಆ ವ್ಯಕ್ತಿ ಆ ಥರ ಓಡಾಡ್ತಾ ಇರ್ಬೇಕಾದ್ರೆ ಸಂಕಟ ಎಷ್ಟಾಗುತ್ತೆ ಅವರಿಗೆ. ಸೊ ಏನೆಲ್ಲ ಆಯಿತು ಈ ಬೆಳವಣಿಗೆ ಈ ಪ್ರಕರಣದಲ್ಲಿ ಅನ್ನೋದನ್ನ ಒಂದು ವರದಿ ಇದೆ, ನೋಡ್ಬಿಡೋಣ. ಮರದ ಮೇಲಿತ್ತು ಬಾಲಕಿಯ ರುಂಡ. 48 ಗಂಟೆ ಬಳಿಕ ರುಂಡ ಪತ್ತೆ. ಮದುವೆ ಮಾಡಿಕೊಡೋದಕ್ಕೆ 2 ವರ್ಷ ತಡವಾಗಿದ್ದಕ್ಕೆ ಬಾಲಕಿಯನ್ನ ಎಳೆದೊಯ್ದು ರುಂಡ ಕಡ್ದಿದ್ದಂತಹ ಪಾಗಲ್ ಪ್ರೇಮಿ ಪ್ರಕಾಶ್ ಇದೀಗ ಪೊಲೀಸರ ಅತಿಥಿಯಾಗಿದ್ದಾನೆ. 48 ಗಂಟೆಗಳ ಬಳಿಕ ಬಾಲಕಿ ಮೀನಾಳ ರುಂಡ ಕೊಲೆ ನಡೆದಂತಹ ಅನತಿ ದೂರದಲ್ಲೇ ಬಾಲಕಿ ರುಂಡ ಪತ್ತೆಯಾಗಿದೆ. 10ನೇ ತರಗತಿ ವಿದ್ಯಾರ್ಥಿನಿಯ ಹತ್ಯೆಯನ್ನ ನೋಡಿ ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿತ್ತು. ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಹಮಿಯಾಲಾದಲ್ಲಿ ನಡೆದು 27 ಗಂಟೆ ನಡೆದು ಹೋಗಿತ್ತು. ಆರೋಪಿ ಓಂಕಾರಪ್ಪ ಅಲಿಯಾಸ್ ಪ್ರಕಾಶ್ಗಾಗಿ ಪೊಲೀಸರು ತಲಾಶ್ ಕೂಡ ನಡೆಸ್ತಾ ಇದ್ರು. ಈ ನಡುವೆ ಆರೋಪಿ ಪ್ರಕಾಶ್ ತನ್ನ ಮನೆ ಸಮೀಪ ಕಾಡಿನ ಪ್ರದೇಶದಲ್ಲಿ ಅಡಗಿದ್ದನ್ನ ಕಂಡಂತಹ ಪೊಲೀಸರು ಆತನನ್ನ ಅರೆಸ್ಟ್ ಮಾಡಿದ್ರು. ಹತ್ಯೆ ಮಾಡಿ ಬಾಲಕಿಯ ರುಂಡ ಹಾಗೂ ಕೋವಿಯೊಂದಿಗೆ ಪರಾರಿಯಾಗಿದ್ದಂತಹ ಆರೋಪಿಯನ್ನ ಠಾಣೆಗೆ ಕರೆದೊಯ್ದು ವಿಚಾರಣೆ ನಡೆಸಿದ್ದಾರೆ. ಬಳಿಕ ಹತ್ಯೆ ಮಾಡಿದ ಸ್ಥಳಕ್ಕೆ ಕರೆದೊಯ್ದು ಮಹಜರ್ ನಡೆಸಿದ್ದಾರೆ. ಇನ್ನು ನಿನ್ನೆ ಇಡೀ ದಿನ ಹುಡುಕಾಡಿದ್ರೂ ಕೂಡ ಬಾಲಕಿ ಮೀನಾ ತಲೆ ಸಿಕ್ಕಿರ್ಲಿಲ್ಲ. ವಿಚಾರಣೆ ವೇಳೆ ಬಾಲಕಿಯ ರುಂಡವನ್ನ ಮರದ ಮೇಲೆ ಇಟ್ಟಿರೋದಾಗಿ ತಿಳಿಸಿದ್ದ. ಇನ್ನು ಸ್ಥಳಕ್ಕೆ ಕರೆದೊಯ್ದಂತಹ ಪೊಲೀಸರು ಕೊಲೆ ಮಾಡಿದ ಅನತಿ ದೂರದಲ್ಲೇ ಮರದ ಮೇಲೆ ರುಂಡವನ್ನ ಅಡಗಿಸಿ ಇಟ್ಟಿದ್ದ. ಇನ್ನು ಮರದ ಮೇಲಿದ್ದಂತಹ ರುಂಡವನ್ನ ಹಾಗೂ ಆಕೆಯ ಚಪ್ಪಲಿಯನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ತಂಗಿಯ ರುಂಡ ಕಂಡು ಗೋಳಾಡಿದ ಅಣ್ಣ. ಈ ನಡುವೆ ಆರೋಪಿ ಪ್ರಕಾಶ್ ಹಾಗೂ ತಂಗಿಯ ರುಂಡ ನೋಡ್ತಾ ಇದ್ದಂತೆ ಮೀನಾಳ ಸಹೋದರ ದಿಲೀಪ್ ಗೋಳಾಡಿದ್ದಾನೆ. ಆರೋಪಿ ವಿರುದ್ಧ ಆಕ್ರೋಶ ಹೊರಹಾಕಿ ನಾನೇ ಸಾಯಿಸ್ತೀನಿ ಬಿಟ್ಟುಬಿಡಿ ಅಂತ ರೋಷ ಹೊರಹಾಕಿದ್ದಾನೆ. ಬಳಿಕ ಪೊಲೀಸರು ಆತನನ್ನ ಸಮಾಧಾನ ಪಡಿಸಿದ್ರು. ಮನೆಗೆ ಅವ್ರ ಮನೆಗೆ ಹೋಗೋಣ ಬನ್ನಿ ಅಂತ ಕರ್ಕೊಂಡು. ಯಾರ ಮನೆ ಅದು? ಪ್ರಕಾಶ್ ಅವರು. ಎಲ್ಲಿ? ಹಮಿಯಾಲ. ಎಲ್ಲ ಹೋದ್ರ ಅವತ್ತು? ಎಲ್ಲ ಹೋಗಿಲ್ಲ, ತಾಯಿ ತಂಗಿ ಅಮ್ಮ ಮಾತ್ರ ಬಾಕಿ ಇದೆ. ನಾನು ಅಣ್ಣ ಹೋದೆ. ಅಲ್ಲಿಂದ ಹೋಗ್ಬಿಟ್ಟು ನಾನೊಂದು ಫಂಕ್ಷನ್ಗೆ ಹೋದೆ. ಅಣ್ಣ ಅಲ್ಲೇ ಬಾಕಿ ಅದ. ಇವರು ಮಧು ಅನ್ನೋರು ಪಿಕಪ್ಪಲ್ಲಿ ಇವನು ವಾಪಸ್ ಬಂದುಬಿಟ್ಟು ಕರೆದಿದ್ದೆ. ಒಪ್ಪಿಗೆ ಇತ್ತ ಅಂದರೆ? ಒಪ್ಪಿಗೆ ಇತ್ತು. ಬಟ್ ನಿಮ್ಮನ್ನೆಲ್ಲ ದಿಕ್ಕು ತಪ್ಪಿಸಿದ್ದಾನೆ ಅಂತ ಹೇಳ್ತೀರಾ ನೀವು? ತಪ್ಪಿಸಿದ್ದಾನೆ. ಇನ್ನು ಬಾಲಕಿಯ ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರು ಬಾಲಕಿಯನ್ನ ಹತ್ಯೆ ಮಾಡಿರುವ ಪ್ರಕಾಶ್ಗೆ ಗಲ್ಲು ಶಿಕ್ಷೆ ಅಥವಾ ಜೀವಾವಧಿ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸಿದ್ರು. ಈಗ ಇಲ್ಲಿ ನಾವು
ಊರಲ್ಲಿ ಆಂತಕ ಅಂದರೆ ಅವನ ಹೊರಗಡೆ ಬಿಟ್ಟರೆ ಎಲ್ಲರಿಗೂ ಆಂತಕನೇ. ಯಾಕೆಂದರೆ ಅವನು ಒಂದು ನೇಣಾಕಬೇಕು, ಒಂದು ಇದು ಮಾಡಬೇಕು. ಇಲ್ಲಿ ನಾವು ಆ ಕಡೆ ಈ ಕಡೆ ತಿರುಗಾಡುವಾಗ ಈಗ ನಾನೀಗ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ನಿನಗೆ, ಇನ್ನೊಬ್ಬರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಒಬ್ಬರು ಸೈನ್ ಮಾಡಿದ್ದಾರೆ ಬಾಡಿ ತೊಗೊಂಡು ಹೋಗುವಾಗ. ಈಗ ಅವನು ಹೊರಗಡೆ ಬಿಟ್ಟ ಮೇಲೆ ಅವರಿಗೆ ಯಾರಾದರೂ ಏನಾದರೂ ಮಾಡಿದ್ರೆ ಏನು ಮಾಡೋಕೆ, ಅವನು ಏನಾದರೂ ಮಾಡಿದ್ರೆ ಏನು ಮಾಡೋಕ್ಕಾಗುತ್ತೆ? ಈ ರೀತಿ ಇಲ್ಲಿ ಅಂಥ ಚಿಕ್ಕ ಹುಡುಗಿನ ಕೊಚ್ಚಿ ಕೊಲೆ ಮಾಡಿದ್ಮೇಲೆ ಮಾಡದೇ ಇರುತ್ತಾನೆ, ಅವನು ಮಾಡಿಯೇ ಮಾಡ್ತಾನೆ. ಇನ್ನು ಆರೋಪಿ ಪ್ರಕಾಶ್ ಪೊಲೀಸರ ಮುಂದೆ ಮೀನಾಳನ್ನ ಇಷ್ಟಪಡ್ತಾ ಇದ್ದೆ, ಆಕೆಗೆ ಹೃದಯ ಸಂಬಂಧಿ ಕಾಯಿಲೆ ಇತ್ತು, ನಾನೇ ಲಕ್ಷಗಟ್ಟಲೆ ಹಣವನ್ನ ಖರ್ಚು ಮಾಡಿದ್ದೀನಿ, ಆದ್ರೆ ಇತ್ತೀಚೆಗೆ ಮದ್ವೆ ಬೇಡ ಅಂತಿದ್ಲು, ನಿಶ್ಚಿತಾರ್ಥ ಮಾಡಿ 2 ವರ್ಷ ಕಳೆದ ಬಳಿಕವೇ ಮದ್ವೆ ಮಾಡ್ಕೊಳ್ತೀನಿ ಅಂತ ಹೇಳಿದ್ದೆ ಅಂತ ಪೊಲೀಸರಿಗೆ ತಿಳಿಸಿದ್ದಾನೆ. ಒಟ್ನಲ್ಲಿ ಭವಿಷ್ಯದ ಕನಸು ಕಂಡಿದ್ದಂತಹ ಬಾಲಕಿಯನ್ನ ಪಾಗಲ್ ಪ್ರೇಮಿ ಬರ್ಬರವಾಗಿ ಹತ್ಯೆ ಮಾಡಿರೋದು ದುರಂತವೇ ಸರಿ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.